ಎವ್ರಿಬಾಡಿ ನಮಸ್ತೆ, ವೆಲ್ಕಮ್ ಟು ಕಿಂಗ್ ಇಂಗ್ಲಿಷ್ ಆನ್ಲೈನ್ ಕ್ಲಾಸಸ್. ವಿದ್ಯಾರ್ಥಿಗಳೇ, ಇವತ್ತು ನಾನು ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಅನಾಲಿಸಿಸ್ ಮಾಡೋದಕ್ಕೆ ನಿಮ್ಮ ಎದುರುಗಡೆ ಬಂದಿದ್ದೇನೆ. ವಿದ್ಯಾರ್ಥಿಗಳೇ, ನೀವೆಲ್ಲ ಕೇಳಿದ್ದೀರಾ, ಇದೇ ದಿನಾಂಕ 14 ಜುಲೈ 2024 KEA BMCTನಲ್ಲಿ ಒಂದು ಪರೀಕ್ಷೆಯನ್ನು ನಡೆಸಲಾಯಿತು. ಅದರಲ್ಲಿ 35 ಅಂಕದ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆ ಏನಿದೆ ಅಂತ ನೋಡೋಣ. ವಿದ್ಯಾರ್ಥಿಗಳು, ಯಾರೆಲ್ಲ ಈ KEA BMTC ಕಂಡಕ್ಟರ್ ಎಕ್ಸಾಮ್ಗಳನ್ನ ಯಾರೆಲ್ಲ ಅಟೆಂಪ್ಟ್ ಮಾಡಿದ್ದೀರಾ, ಬನ್ನಿ ಬೇಗ ಕೀ ಆನ್ಸರ್ಸ್ಗಳನ್ನ ಚೆಕ್ ಮಾಡ್ಕೊಳ್ಳಿ. ಹಾಗೇನೆ ಎಷ್ಟು ಅಂಕಗಳು ನಿಮಗೆ ಬಂದಿದೆ, ಎಲ್ಲಿ ಮಿಸ್ಟೇಕ್ಸ್ ಆಗಿದೆ ನಾನು ಅನಲೈಸ್ ಮಾಡ್ತಾ ಹೋಗ್ತೀನಿ. ಅದರಲ್ಲಿ ನಿಮ್ಮ ಉತ್ತರಗಳು ಎಷ್ಟು ಸರಿಯಾಗಿದೆ ಅಂತ ಕ್ರಾಸ್ ಚೆಕ್ ಮಾಡಿ. ಹಾಗೆ ನನ್ನ ಕಿಂಗ್ ಇಂಗ್ಲಿಷ್ ಆನ್ಲೈನ್ ಕ್ಲಾಸಸ್ಗೆ ನೀವು ಜಾಯ್ನ್ ಆಗಬೇಕಂದ್ರೆ ಈ ನಂಬರ್ಗೆ 8951880403ಗೆ ಕರೆ ಮಾಡಿ. ವಿದ್ಯಾರ್ಥಿಗಳೇ, ಶಾರ್ಟ್ಲಿ ನಾನು PDO VAOದ ಕೊನೆಯ ಬ್ಯಾಚ್ ಅನ್ನ ನಾನು ಆನ್ಲೈನ್ಗೆ ನಾನು ನಿಮ್ಗೆ ಪಾಠ ಮಾಡ್ತಾ ಇದ್ದೀನಿ. ಹಾಗೇನೆ ಯಾರು MTS ಮತ್ತು CGL ಅಟೆಂಡ್ ಮಾಡ್ತಾ ಇದ್ದೀರಾ ಅವ್ರಿಗೂ ಕೂಡ ಹೊಸ ಬ್ಯಾಚ್ ಆರಂಭವಾಗಿದೆ. PDO VAOಗೆ ಕೊನೆ ಬ್ಯಾಚ್. ಬನ್ನಿ, KEA BMTC. Just a moment. There is a mistake, sorry. Well, KEA BMTC 14 ಜುಲೈ 2024 35 ಅಂಕದ ಪ್ರಶ್ನೆಗಳು ಯಾವ ರೀತಿಯಾಗಿತ್ತು ಬನ್ನಿ ನೋಡೋಣ. ವಿದ್ಯಾರ್ಥಿಗಳ ಮೊದಲನೇ ಪ್ರಶ್ನೆ ಬಂದು ಪ್ರಶ್ನೆ 36, ಕಂಪ್ಯಾರಿಟಿವ್ ಡಿಗ್ರಿ ಫಾರ್ಮ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸಸ್. ಪ್ರಶ್ನೆ ಏನಿದೆ, ನೋ ಅದರ್ ಪೀಕ್ ಇಸ್ ಆಸ್ ಹೈ ಆಸ್ ಮೌಂಟ್ ಎವರೆಸ್ಟ್ ಇನ್ ದ ವರ್ಲ್ಡ್. ಸ್ಟೂಡೆಂಟ್ಸ್, ಡೂ ರಿಮೆಂಬರ್, ಇದೇ ವಾಕ್ಯನ ನಾನು ಆನ್ಲೈನ್ ಮತ್ತೆ ಆಫ್ಲೈನ್ ಕ್ಲಾಸ್ಗಳಲ್ಲೂ ನಾನು ಪಾಠ ಮಾಡಿದ್ದೀನಿ, ಟೆಕ್ನಿಕ್ಸ್ ಹೇಳ್ಕೊಟ್ಟಿದ್ದೆ ಹೇಗೆ ಅನ್ನುವಂಥ. ವಿದ್ಯಾರ್ಥಿಗಳು, ಇಲ್ಲಿ ಆಪ್ಷನ್ 3 ಮೌಂಟ್ ಎವರೆಸ್ಟ್ ಈಸ್ ಹೈಯರ್ ದ್ಯಾನ್ ಅದರ್ ಪೀಕ್ಸ್. ಸಾರಿ, ಆಪ್ಷನ್ 3 ಅಲ್ಲ ವಿದ್ಯಾರ್ಥಿಗಳೇ, ಇದು ಆಪ್ಷನ್ 4 ಆಗುತ್ತೆ. ಬನ್ನಿ, ಮೌಂಟ್ ಎವರೆಸ್ಟ್ ಈಸ್ ಹೈಯರ್ ದ್ಯಾನ್ ಎನಿ ಅದರ್ ಪೀಕ್ಸ್ ಇನ್ ದ ವರ್ಲ್ಡ್. ಆಪ್ಷನ್ 4 ಇದೆ ನೋಡಿ, ಇದು ಸರಿಯಾಗಿದೆ. ಇದನ್ನ ನಾನು ಲಾಕ್ ಮಾಡ್ತಾ ಇದ್ದೇನೆ. ಥರ್ಡ್ ಒನ್ ಯಾಕೆ ಬೇಡ ಗೊತ್ತಾ, ಮೌಂಟ್ ಎವರೆಸ್ಟ್ ಈಸ್ ಹೈಯರ್ ದ್ಯಾನ್ ಅದರ್ ಅಂತ ಕೊಟ್ಟಿದ್ದಾರೆ. ನಾವು ಕಂಪ್ಯಾರಿಟಿವ್ ಡಿಗ್ರಿಯನ್ನ ಒಂದು ನೋ ಅದರ್ ಸ್ಟೈಲ್ ಅಲ್ಲಿ ಅಥವಾ ಎನಿ ಅದರ್ ಸ್ಟೈಲ್ ಅಲ್ಲಿ ಬರೀಬೇಕಾಗತ್ತೆ. ಹೀಗಾಗಿ ಆಪ್ಷನ್ 4 ಮೌಂಟ್ ಎವರೆಸ್ಟ್ ಈಸ್ ಹೈಯರ್ ದ್ಯಾನ್ ಎನಿ ಅದರ್ ಪೀಕ್ಸ್ ಇನ್ ದ ವರ್ಲ್ಡ್ ಇಸ್ 100% ರೈಟ್ ಆನ್ಸರ್. ಟು ಪ್ಲೀಸ್ ಕ್ರಾಸ್ ಚೆಕ್. ಮುಂದಿನ ಪ್ರಶ್ನೆ, fill in the blanks with the correct form of verb ಅಂತ ಕೇಳಿದ್ದಾರೆ. I think it is Dinesh. Well, okay. Dinesh and Karthik dash for their friend in front of the bus stand now ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಯಾವುದು? ದಿನೇಶ್ ಅಂಡ್ ಕಾರ್ತಿಕ್ ಡ್ಯಾಶ್ ವೇಟ್ಸ್, ವೈಟೆಡ್, ವೇಟರ್ ಆರ್ ವೇಟಿಂಗ್. ವೇಟಿಂಗ್ ಆಗಕ್ಕಾಗಲ್ಲ, ಯಾಕಂದ್ರೆ ಯಾವುದೇ ಕಂಟಿನ್ಯೂಸ್ ಟೆನ್ಸ್ ಕೊಟ್ಟಿಲ್ಲ. ಸೊ ಇದನ್ನ ಎಲಿಮಿನೇಟ್ ಮಾಡ್ತಾ ಇದ್ದೀನಿ. ವೇಟೆಡ್ ಆಗ್ಬೋದು, ಬಟ್ ವೇಟ್ಸ್ ಆಗಲ್ಲ. ಸ್ಟ್ಯಾಂಡಿಂಗ್ ರೈಟ್ ನೌ. ವೆಲ್, ದಿನೇಶ್ ಅಂಡ್ ಕಾರ್ತಿಕ್ ಡ್ಯಾಶ್ ಫಾರ್ ದರ್ ಫ್ರೆಂಡ್ ಇನ್ ಫ್ರಂಟ್ ಆಫ್ ದ ಬಸ್ ಸ್ಟ್ಯಾಂಡ್ ನೌ ಅಂತ ಕೊಟ್ಟಿದ್ದಾರೆ. ವೆಲ್, ಸೊ ಇಲ್ಲಿ ವೇಟೆಡ್ ಆಗಲ್ಲ, ಇದು ಪಾಸ್ಟ್ ಆಗುತ್ತೆ. ಇಲ್ಲಿ ನೌ ಅಂತ ಕೊಟ್ಟಿರೋದು ಕ್ಲೂ ಇದೆ, ಇದು ಪ್ರೆಸೆಂಟ್ ಆಗುತ್ತೆ. ವೇಟ್ಸ್ ಕೂಡ ಆಗಲ್ಲ, ಯಾಕೆ ದಿನೇಶ್ ಅಂಡ್ ಕಾರ್ತಿಕ್ ದೇ ಆಗ್ತಾರೆ, ದೇಗೆ ವೇಟ್ ಬರುತ್ತೆ, ವೇಟ್ಸ್ ಅಲ್ಲ. ಹಾಗಾಗಿ ಆಪ್ಷನ್ 3 ಸರಿಯಾದ ಉತ್ತರ. ಯಾರು ಟೆನ್ಸ್ ಎಲ್ಲ ಕಲ್ತ್ಕೊಂಡಿದ್ದೀರಾ, ಹೋಪ್ ನಿಮಗೆ ಅರ್ಥ ಆಗ್ತಿದೆ ಅನ್ಕೊಳ್ತೇನೆ. ವಿದ್ಯಾರ್ಥಿಗಳ ಕಿಂಗ್ ಇಂಗ್ಲಿಷ್ ಆನ್ಲೈನ್ ಕ್ಲಾಸಲ್ಲಿ ಈಗಾಗಲೇ ನಾನು ಹೇಳಿದಂಗೆ ಇದೇ 21 ಜುಲೈ 2023 ಭಾನುವಾರದಿಂದ ಹೊಸ ಒಂದು ಬ್ಯಾಚ್ ಅನ್ನ ಆರಂಭ ಮಾಡ್ತಾ ಇದ್ದೀನಿ. ಫೀಸ್ ಬಂದು ಕೇವಲ 100 ರೂಪಾಯಿ. 21ರಿಂದ 22 ದಿನಗಳ ಆನ್ಲೈನ್ ಕ್ಲಾಸ್ ಇರುತ್ತೆ. ಈ ಬ್ಯಾಚ್ ಬಂದು ವಿಶೇಷವಾಗಿ ಯಾರು ಹಳ್ಳಿಯಲ್ಲಿ ವಾಸ ಮಾಡ್ತಿದ್ದೀರಾ, ಕನ್ನಡ ಮಾಧ್ಯಮದವರಿದ್ದೀರಾ, ಹಾಗೆ ಗ್ರಾಮೀಣ ಪ್ರದೇಶದವರಿದ್ದೀರಾ, ಅಥವಾ ನಿಮಗೆ ಶಾಲಾ ದಿನಗಳಲ್ಲಿ ಗ್ರಾಮರ್ ಕಲಿಸೋದಕ್ಕೆ ಒಳ್ಳೆಯ ಶಿಕ್ಷಕರ ಕೊರತೆ ನಿಮ್ಗಾಗಿತ್ತು, ಆದ್ರೂ ನೀವು ಕನಸನ್ನ ಹೊತ್ಕೊಂಡಿದ್ದೀರಾ, ಲೈಕ್ KPSC ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಜಾಬು ಅಥವಾ ಸ್ಟೇಟ್ ಗೌರ್ಮೆಂಟ್ ಜಾಬ್ನ ನೀವು ಕನಸು ಕಾಣ್ತಾ ಇದ್ದೀರಾ ಅಂತಂದ್ರೆ ಒಂದು ಸಾರಿ ನನ್ನ ಬ್ಯಾಚ್ನ ಜಾಯಿನ್ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಕನ್ನಡ ಮತ್ತೆ ಆಂಗ್ಲ ಭಾಷೆಯಲ್ಲಿ ನಿಮಗೆ ಫಸ್ಟ್ ಅಥವಾ ಸೆಕೆಂಡ್ ಅಟೆಂಪ್ಟ್ ಅಲ್ಲಿ ಕ್ರ್ಯಾಕ್ ಮಾಡೋ ತರ ಕಲಿಸ್ಕೊಡೋ ಜವಾಬ್ದಾರಿ ನಂದು. ಇನ್ನೊಂದ್ಸರಿ ರಿಪೀಟ್ ಮಾಡ್ತಾ ಇದ್ದೀನಿ, PDO VAOಗೆ ಇದು ಕೊನೆಯ ಬ್ಯಾಚು. MTS CGL ಕಟ್ಟಿದವ್ರಿಗೆ ಇದು ಓಪನಿಂಗ್ ಬ್ಯಾಚ್ ಅಂತಾನೆ ಅನ್ಕೋಬಹುದು. ಡೂ ಕಾಲ್ ಮೈ ನಂಬರ್ 8951880403. 1,000 ರೂಪಾಯಿನ ನೀವು ಈ ನಂಬರ್ಗೆ ಫೋನ್ ಪೇ ಮಾಡಿದ್ರೆ ನಿಮಗೆ ಆನ್ಲೈನ್ ಲಿಂಕ್ ಕಳಿಸ್ಕೊಡ್ತೇನೆ. ವಿದ್ಯಾರ್ಥಿಗಳೇ, ಹಾಗೆ ಆನ್ಲೈನ್ ಲಿಂಕ್ ಕಳಿಸ್ಕೊಟ್ಟಾಗ ಪಾಠಗಳು ಆರಂಭವಾದಾಗ ಪ್ರತಿದಿನದ ತರಗತಿಯ ಲೈವ್ ವಿಡಿಯೋಗಳು
ನಾನು ನೀವು ಮಾತಾಡಿರೋದು ಅದೆಲ್ಲ ಕೂಡ ಅದರಲ್ಲಿ ವಿಡಿಯೋ ಅದು ರೆಕಾರ್ಡ್ ಆಗಿರುತ್ತೆ. ರೆಕಾರ್ಡಿಂಗ್ ವಿಡಿಯೋಸ್ನ ಈ ಬ್ಯಾಚ್ ಮುಗಿಯೋವರೆಗೂ ಡೈಲಿ ನೀವು ನೋಡ್ಬೋದು, ನೋಟ್ಸ್ಗಳನ್ನು ಮಾಡ್ಕೋಬೋದು, ನಾನೇನು ಪಾಠ ಮಾಡಿದ್ದೆ ಕೇಳ್ಕೋಬೋದು, ಇದೆಲ್ಲ ಫೆಸಿಲಿಟೀಸ್ ಇರುತ್ತೆ. ಖಂಡಿತ ಜಾಯ್ನ್ ಆಗಿ. ಮುಂದಿನ ಪ್ರಶ್ನೆ, ಹಿ ಸೆಡ್ ಟು ಹರ್, ಆರ್ ಯು ಕಮಿಂಗ್ ಟು ದ ಪಾರ್ಟಿ? ಕ್ವಶನ್ ನೋಡಿದ್ರೆ ಗೊತ್ತಾಗ್ತಾ ಇದೆ, ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಸ್ಪೀಚ್ ಕೇಳಿದ್ದಾರೆ. ಐ ಮೀನ್ ಟು ಸೇ ರಿಪೋರ್ಟರ್ ಟು ರಿಪೋರ್ಟೆಡ್. ಕ್ವಶನ್ ಮಾರ್ಕ್ ಇರೋದ್ರಿಂದ ಆಸ್ಕ್ಡ್ ಎಲ್ಲಿದೆ ನೋಡ್ಬೇಕು, ಆಸ್ಕ್ಡ್ ಎಲ್ಲ ಕಡೆನೂ ಇದೆ. ಬಟ್ ಇದು ಎಸ್ ಆರ್ ಒ ಕ್ವಶನ್ ಆಗಿರೋದ್ರಿಂದ he asked her if she was coming to the party, right? Actually ಕ್ವಶನ್ ರಾಂಗ್ ಆಗಿದೆ. ಇಲ್ಲಿ ಕಮಿಂಗ್ ಬದಲು ಆಕ್ಚುಲಿ ಇಲ್ಲಿ ಗೋಯಿಂಗ್ ಕೊಡಬೇಕು. ಕ್ವಶನ್ ಅಲ್ಲಿ ರಾಂಗ್ ಆಗಿದೆ, ಗೋಯಿಂಗ್ ಟು ದ ಪಾರ್ಟಿ ಅಂತ ಆಗುತ್ತೆ. ಬಟ್ ಆಪ್ಷನ್ ಕೊಟ್ಟಿಲ್ಲ, ಹಾಗಾಗಿ ಫೈನಲ್ ಆನ್ಸರು ಇದನ್ನೇ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಪ್ರಶ್ನೆಗಳಲ್ಲಿ ಯಾವುದೇ ತಿದ್ದುಪಡಿ ನಾವು ಮಾಡಕ್ ಆಗಲ್ಲ. ಸೊ ಈ ಆಯ್ಕೆಯನ್ನ ನೀವು ಮಾಡಿದ್ರೆ ಫೋರ್ತ್ ಆಪ್ಷನ್ ಖಂಡಿತ ಮಾರ್ಕ್ಸ್ ಸಿಗುತ್ತೆ. ಆಮೇಲೆ ಇದು ರಾಂಗ್ ಇರೋದ್ರಿಂದ ಕಮಿಂಗ್ ಬದಲು ಗೋಯಿಂಗ್ ಬರಿಬೇಕಾಗುತ್ತೆ. ನಿಮಗೆಲ್ಲ ಗೊತ್ತಿದೆ, ನಾನು ನಿಮಗೆ ಚಾರ್ಟ್ ನಂಬರ್ 2 ನಲ್ಲಿ ಡೈರೆಕ್ಟ್ ಇಂದ ಸ್ಪೀಚ್ ಹೇಳಿದ್ದೆ. ಅದರ ಪ್ರಕಾರ ಎಲ್ಲ ಆಪ್ಷನ್ಸ್ಗಳು ರಾಂಗ್ ಇದೆ. ಆದರೆ ಕೊಟ್ಟಿರೋ ಆನ್ಸರ್ ಅಲ್ಲಿ ಅಂದ್ರೆ ಇದು ನೀವು ಸರಿ ಅಂತ ಕನ್ಸಿಡರ್ ಮಾಡಬಹುದು. ದಿಸ್ ಇಸ್ ಮೈ ಒಪಿನಿಯನ್ 100%. ಮುಂದಿನ ಪ್ರಶ್ನೆ, ಚೂಸ್ ದ ಸೂಟಬಲ್ ಕ್ವೆಶ್ಚನ್ ಟ್ಯಾಗ್. ಕ್ವಶನ್ ಏನಿದೆ, ಹಿ ಡ್ರೈವ್ಸ್ ಅ ಕಾರ್. ಸಿಂಪಲ್ ಪ್ರೆಸೆಂಟ್ ಇದೆ, ಪಾಸಿಟಿವ್ ಇದೆ, ನೆಗೆಟಿವ್ ಬಂದು ಡಸಂಟ್ ಹಿ ಆಗುತ್ತೆ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಮುಂದಿನ ಪ್ರಶ್ನೆ, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಕರೆಕ್ಟ್ ಕಂಜಂಕ್ಷನ್ ಅಂತ ಕೊಟ್ಟಿದ್ದಾರೆ. ಕ್ವಶನ್ ಆಮೇಲೆ ನೋಡೋಣ. ಸೊ ಆದ್ದರಿಂದ, ಅದಕ್ಕಾಗಿ, ಬಟ್ ಆದರೆ, ದೇರ್ ಫಾರ್ ಆದ್ದರಿಂದ, ದೌ ಆದರೂ, ಆದಾಗ್ಯೂ ಅಂತ. ಡ್ಯಾಶ್ ಹಿ ವಾಸ್ ಇಲ್, ಹಿ ಪಾರ್ಟಿಸಿಪೇಟೆಡ್ ಇನ್ ದ ಪ್ರೋಗ್ರಾಮ್ ಅಂಡ್ ಗಾಟ್ ದ ಫಸ್ಟ್ ಪ್ರೈಸ್. ಸೊ ಸರಿಯಾದ ಉತ್ತರ down he was ill. I mean, even though he was not feeling well, he participated in the program and got the first prize ಅಂತಿದೆ. ಆಪ್ಷನ್ 4 ಸರಿಯಾದ ಉತ್ತರ, and it is a suitable conjunction, no doubt at all. ಬಟ್ ಈ ಮುಂದಿನ ಪ್ರಶ್ನೆಗೆ ಹೋಗೋಣ. which of the following words is not a monosyllabic word ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ಸಿಲಬಸ್ ನೀವು ಕೇಳಿದಾರ. ಮೋನೋ ಅಂದ್ರೆ ಸಿಂಗಲ್ ಸಿಲಬಲ್ ಇಲ್ಲದೆ ಇರೋ ಪದ ಯಾವುದು ಅಂತ ಕೇಳಿದ್ದಾರೆ. ವೆಲ್, ಸ್ಕೂಲ್ ಬಂದು ಸಿಂಗಲ್ ಸಿಲಬಲ್ ಇದೆ, ಶೂ ಕೂಡ ಸಿಂಗಲ್ ಸಿಲಬಲ್, ಕಾರು ಸಿಂಗಲ್ ಸಿಲಬಲ್, ಫಾದರ್ನ ಚೆಕ್ ಮಾಡಿ, ಇಲ್ಲಿ ಡಬಲ್ ಸಿಲಬಲ್ಸ್ ಇದೆ. ಸೊ ಹೀಗಾಗಿ ಫಾದರ್ ಈಸ್ ನಾಟ್ ಅ ಮೋನೋಸಿಲಬಿಕ್ ವರ್ಡ್. ಇದು 100% ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಚೂಸ್ ದ ಕರೆಕ್ಟ್ ಕ್ವೆಶ್ಚನ್ ಟ್ಯಾಗ್ ಅಂತ ಕೊಟ್ಟಿದ್ದಾರೆ. ಟು ದ ಅಂಡರ್ಲೈನ್ ವರ್ಡ್ ಆಸ್ ಆನ್ಸರ್. ವೆಲ್, ಪ್ರಶ್ನೆ ಬಂದು ಸೌಮ್ಯ ಬಾಟ್ 2 books ಫ್ರಮ್ ದ ಶಾಪ್ ಅಂತಿದೆ. 2 ಅಂಡರ್ಲೈನ್ ಮಾಡಿದ್ದಾರೆ. ಹೌ ಮೆನಿ ಬುಕ್ ಆಗಬೇಕು? ಸಿಂಪಲ್ ಪಾಸ್ಟ್ ಇದೆ, ಎಲ್ಲಿದೆ ಆನ್ಸರ್. ಹೌ ಮೆನಿ ಬುಕ್ಸ್ ಡಿಡ್ ಸೌಮ್ಯ ಬೈ ಫ್ರಮ್ ದ ಶಾಪ್. ಇದು 100% ಸರಿಯಾದ ಉತ್ತರ. ನೆಕ್ಸ್ಟ್, ಚೂಸ್ ದ ಕರೆಕ್ಟ್ ವರ್ಬ್ ಫಾರ್ಮ್ ಅಂತ. ಮಹೇಶ್ ಡ್ಯಾಶ್ ಹಿಮ್ ಸಿಟ್ ಆನ್ ದ ಚೇರ್ ಬಿಫೋರ್ ಆನ್ಸರಿಂಗ್ ದ ಕ್ವೆಶ್ಚನ್ಸ್ ಅಂತ ಕೊಟ್ಟಿದ್ದಾರೆ. ಮಹೇಶ್ ಮೇಡ್ ಹಿಮ್ ಸಿಟ್ ಆನ್ ದ ಚೇರ್. ಮಹೇಶ್ ಅವನನ್ನ ಚೇರ್ ಮೇಲೆ ಕೂತ್ಕೊಳ್ಳೋ ತರ ನೋಡ್ಕೊಂಡ ಮಾಡ್ದ. ಯಾವಾಗ? ಬಿಫೋರ್ ಆನ್ಸರಿಂಗ್ ದ ಕ್ವೆಶ್ಚನ್. ಆ ವ್ಯಕ್ತಿ ಕೇಳಿರೋ ಪ್ರಶ್ನೆಗೆ ಆನ್ಸರ್ ಮಾಡೋಕ್ಕಿಂತ ಮುಂಚೆ ಆತನನ್ನ ಕೂಡೋ ತರ ಮಾಡ್ದ, ಕೂಡಿಸೋ ತರ ಮಾಡ್ದ. ದಟ್ ಇಸ್ ದ ರೈಟ್ ಆನ್ಸರ್, ನೋ ಡೌಟ್ ಅಟ್ ಆಲ್. ನೆಕ್ಸ್ಟ್ ಒನ್, ಫೈಂಡ್ ಔಟ್ ದ ವರ್ಡ್ ವಿತ್ ಇಟ್ಸ್ ಕರೆಕ್ಟ್ ಆಂಟೋನಿಮ್ ಅಂತ ಕೇಳಿದ್ದಾರೆ. ಬ್ಯಾರನ್, ಫರ್ಟಲ್ ಆಂಟೋನಿಮ್ ಕರೆಕ್ಟ್ ಆಗಿದೆ. ಬಟ್ ಇಲ್ಲಿ ಇಟ್ ಈಸ್ ಕರೆಕ್ಟ್ ಆಂಟೋನಿಮ್ ಅಂತ ಕೇಳಿದ್ದಾರೆ. ಬ್ಯಾರನ್, ಫರ್ಟಲ್, ಫೈಂಡ್ ದ ವರ್ಡ್ ವಿತ್ ಇಟ್ಸ್ ಕರೆಕ್ಟ್ ಆಂಟೋನಿಮ್. ಬ್ಯಾರನ್ಗೆ ಫರ್ಟಲ್ ಕರೆಕ್ಟ್ ಆಂಟೋನಿಮ್ ಇದೆ. ಎಬ್ಬಿಗೆ ಫ್ಲೋ ಕರೆಕ್ಟ್ ಆಂಟೋನಿಮ್ ಇದೆ. ಗ್ಲಟ್ಗೆ ಸ್ಕೇರ್ಸಿಟಿ ಕರೆಕ್ಟ್ ಆಗಿದೆ. ಜಾಯ್ ಮತ್ತೆ ಹ್ಯಾಪಿ ಎರಡು ಸೈನೋನಿಮ್ಸ್ ಆಗ್ತಾ ಇದೆ. ಸೊ ಇದೇ ಸರಿಯಾದ ಉತ್ತರ. ನೆಕ್ಸ್ಟ್ ಒನ್, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಕರೆಕ್ಟ್ ಮತ್ತೆ ಕಂಜಂಕ್ಷನ್ಸ್ ಕೇಳಿದ್ದಾರೆ. ಐಂಡ್ ಅಂದ್ರೆ ಮತ್ತು ಅಥವಾ ಹಾಗೂ, ಬಿಕಾಸ್ ಏಕೆಂದರೆ, ಸೊ ಅದಕ್ಕೆ ಆದ್ದರಿಂದ, ಆರ್ ಅಥವಾ ಆಪ್ಷನಲ್. ಐ ಕೆಪ್ಟ್ ಕ್ವೈಟ್ ಡ್ಯಾಶ್ and you talking to him would invite problems. I kept quiet because I knew talking to him would invite problems. Option 2 ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಒನ್, ಚೂಸ್ ದ ರೈಟ್ ಸೆಟ್ ಆಫ್ ಆರ್ಟಿಕಲ್ಸ್ ಅಂತ ಕೇಳಿದ್ದಾರೆ. ರೋಹನ್ ಕೇಮ್ ಡ್ಯಾಶ್ ಆರ್. ಇಲ್ಲಿ ನೋಡಿ ಆನ್ ಆರ್ ಆಗುತ್ತೆ. ಆನ್ ಎಲ್ಲಿದೆ? ಇಲ್ಲಿ ಆಪ್ಷನ್ ಇದೆ, ಇಲ್ಲೂ ಆಪ್ಷನ್ ಇದೆ. ಚೆಕ್ ಮಾಡೋಣ. ರೋಹನ್ ಕೇಮ್ ಆನ್ ಆರ್ ಅರ್ಲಿ ಕ್ಯಾರಿಂಗ್ ಅ ಡ್ಯಾಶ್ ಯೆಲ್ಲೋ ಬುಕ್. ಯೆಲ್ಲೋ ಬುಕ್ ಕಾನ್ಸನೆಂಟ್ ಸೌಂಡ್ ಇದೆ. ಸೊ ಆನ್ ಫಸ್ಟ್ ಆಪ್ಷನ್ 2 ಸರಿಯಾದ ಉತ್ತರ. ವಿದ್ಯಾರ್ಥಿ, ನಿಮ್ಗೆ ಗೊತ್ತಿದೆ ವೊವೆಲ್ ಸೌಂಡ್, ಕಾನ್ಸನೆಂಟ್ ಸೌಂಡ್ ನಾನು ಹೇಳ್ಕೊಟ್ಟಿದ್ದೆ ನಿಮಗೆ. ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಟ್. ಆಪ್ಷನ್ 2 ಇಸ್ 100% ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಅ ಸ್ಟೇಟ್ಮೆಂಟ್ ಇನ್ ಆಕ್ಟಿವ್ ವಾಯ್ಸ್ ಇಸ್ ಗಿವನ್, ಚೇಂಜ್ ಇಟ್ ಇಂಟು ಪ್ಯಾಸಿವ್ ವಾಯ್ಸ್ ಕೇಳಿದ್ದಾರೆ. ವಾಕ್ಯ ನೋಡೋಣ. ನೇಹಲ್ ಈಸ್ ಕಲರಿಂಗ್ ದ ಪಿಕ್ಚರ್ಸ್ ಇನ್ ದ ಡ್ರಾಯಿಂಗ್ ಬುಕ್. ನೇಹಲ್ ಬಂದು ಸಬ್ಜೆಕ್ಟ್ ಆಗಿದೆ. ಈಸ್ ಪ್ರೆಸೆಂಟ್ ಕಂಟಿನ್ಯೂಸ್, V4 ಇದೆ. ದ ಪಿಕ್ಚರ್ಸ್ ಆಬ್ಜೆಕ್ಟ್ ಇದೆ. ಇನ್ ದ ಡ್ರಾಯಿಂಗ್ ಬುಕ್ RPS ಇದೆ. ದ ಪಿಕ್ಚರ್ಸ್ ಇನ್ ದ ಡ್ರಾಯಿಂಗ್ ಬುಕ್ ಕರೆಕ್ಟ್ ಆಗಿದೆ.
ಆಮ್ ಆರ್ ಈಸ್ ಇದ್ದಾಗ ಆಮ್ ಬೀಂಗ್ ಆರ್ ಬೀಂಗ್ ಈಸ್ ಬೀಂಗ್ ಬುಕ್ ಇದೆ ಈಸ್ ಬೀಂಗ್ ಕರೆಕ್ಟ್ ಆಗಿದೆ. ಅದ್ರ ಜೊತೆ V3 ಕಲರ್ಡು ಪ್ಲಸ್ ಬೈ ಆ್ಯಡ್ ಮಾಡಬೇಕು. ಯಾರಪ್ಪ? ನೇಹಲಿಂದ. ಆಪ್ಷನ್ 4 ಇಸ್ ರೈಟ್ ಆನ್ಸರ್. ರಿಮೈನಿಂಗ್ ಸೆಂಟೆನ್ಸ್ಗಳಲ್ಲಿ ಎರರ್ಸ್ಗಳು ಖಂಡಿತ ಇದೆ. ಪ್ರಶ್ನೆ 48 ಚೂಸ್ ಕಂಪ್ಯಾರಿಟಿವ್ ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಪ್ರಶ್ನೆ ಏನಿದೆ ಇದಾಗಿದೆ. ಸಮ್ ಪೋಯಟ್ಸ್ ಆರ್ ಎಟ್ ಲೀಸ್ಟ್ ಆಸ್ ಪಾಪ್ಯುಲರ್ ಆಸ್ ಕಾಳಿದಾಸ್. ಆಪ್ಷನ್ 1 ಸರಿಯಾದ ಉತ್ತರ. ಕಾಳಿದಾಸ್ is not more popular than some other poets. That's the right answer. Next one, scramble the jumbled sentence ಅಂತ ಕೇಳಿದ್ದಾರೆ. ವಾಕ್ಯ ಓದ್ ನೋಡಿ. ಆಪ್ಷನ್ 1 ಸರಿಯಾದ ಉತ್ತರ ವಿದ್ಯಾರ್ಥಿಗಳೇ. ರೈಟ್ ಸೆಗ್ಮೆಂಟ್ ಬಂದು QPSRT ನ ನೀವು ಅರೇಂಜ್ ಮಾಡಿ ನೋಡಿ, ಖಂಡಿತ ನಿಮಗೆ ಸರಿಯಾದ ಉತ್ತರ ಸಿಗುತ್ತೆ. ವೆಲ್, ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ವಿದ್ಯಾರ್ಥಿ, ಇದನ್ನು ಯಾಕೆ ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳಲಿಲ್ಲ ಅಂದರೆ, ಯು ಹ್ಯಾವ್ ಟು ಅಟೆಂಡ್ ದ ಕ್ಲಾಸಸ್. PQRS ನ ಹೇಗೆ ಸೆಲೆಕ್ಟ್ ಮಾಡಬೇಕು, ಯಾವ WH ವರ್ಡ್ಸ್ಗಳಿರುತ್ತೆ, ಸಬ್ಜೆಕ್ಟ್ ಒಬ್ಜೆಕ್ಟ್ ಹೇಗೆ, ಬಿಗಿನಿಂಗ್ ಓಪನಿಂಗ್ ಸ್ಟೇಟ್ಮೆಂಟ್ ಏನಿರುತ್ತೆ, ಕ್ಲೋಸಿಂಗ್ ಏನಾಗಿರ್ಬೇಕು, ಅದೆಲ್ಲ ಕಲಿಬೇಕು ಅಂದರೆ ಯು ಹ್ಯಾವ್ ಟು ಜಾಯಿನ್ ಮೈ ಕ್ಲಾಸಸ್. ವೆಲ್, 21 ಜುಲೈ ಇದೇ ಭಾನುವಾರ ಖಂಡಿತ ಜಾಯಿನ್ ಆಗಿ. ನೀವು ಕನ್ನಡ ಮಾಧ್ಯಮ, ಹಿಂದಿ ಮಾಧ್ಯಮ, ಉರ್ದು ಇದೆ, ತಲೆ ಕೆಡಿಸ್ಕೊಬೇಡಿ. ಜಸ್ಟ್ ಜಾಯಿನ್ ಮೈ ಕ್ಲಾಸಸ್. ಐ ವಿಲ್ ಗಿವ್ ದ ಬೆಸ್ಟ್ ರಿಸಲ್ಟ್ ಫಾರ್ ಯು. ವೆಲ್, ಮುಂದಿನ ಪ್ರಶ್ನೆ, ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಲಿಂಕರ್ ಅಂದ್ರೆ ಮತ್ತೆ ಕಂಜಂಕ್ಷನ್ ಕೇಳಿದ್ದಾರೆ. ವಿತ್ ಅಂದ್ರೆ ಅದರಲ್ಲಿ ಅರೆ ಲಿಂಕರ್ ಫ್ರಮ್ ದ 4 alternatives given in the blank. Anyways, fine, no problem. ವಿತ್ ಪ್ರಪೋಷನ್ ತಗೊಂಡ್ರೆ ಜೊತೆಗೆ ಆಗುತ್ತೆ, ಕಂಜಂಕ್ಷನ್ ತಗೊಂಡ್ರೆ ಅದರಲ್ಲಿ ಅಕ್ರಾಸ್ ಬಂದು ಅಡ್ಡಲಾಗಿ. ಓಕೆ, ಇದು ಪ್ರಪೋಸಿಷನ್ ಆಫ್ ಪ್ಲೇಸ್ ಇದೆ. ಬಿನೀತ್ ಅಂದ್ರೆ ಕೆಳಗೆ ಪ್ರಪೋಸಿಷನ್ ಆಫ್ ಪ್ಲೇಸು. ಬಿಸೈಡ್ ಅಂದ್ರೆ ಅಕ್ಕಪಕ್ಕ. ಎಸ್, ಇಟ್ ಇಸ್ ನಾಟ್ ಲಿಂಕರ್ ಅನ್ನೋ ಬದಲು ಫಿಲ್ ದ ರೈಟ್ ಪ್ರಪೋಸಿಷನ್ ಅಂತ ಹೇಳ್ಬೋದು. ದ ಕ್ಯಾಂಡಿಡೇಟ್ ಸ್ಯಾಟ್ ಡ್ಯಾಶ್ ದ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಆ್ಯಂಡ್ ರೋಟ್ ಅ ಪೋಯಮ್. ಒಬ್ಬ ಕ್ಯಾಂಡಿಡೇಟ್ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅದರ ಡ್ಯಾಶ್ ಅಲ್ಲಿ ಕುಳಿತು ಒಂದು ಕವನವನ್ನ ಬರೆದ ಅಥವಾ ಬರೆದಳು ಅಂತಿದೆ. ಕ್ಯಾಂಡಿಡೇಟ್ ಸ್ಯಾಟ್ ವಿತ್ ಆಗಲ್ಲ, ಸ್ಯಾಟ್ ಅಕ್ರಾಸ್ ಆಗಲ್ಲ, ಸ್ಯಾಟ್ ಬಿಸೈಡ್ ಆಗಲ್ಲ, ಸ್ಯಾಟ್ ಬಿನೀತ್ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಕೆಳಗಡೆ ಕೂತ್ಕೊಂಡು ಒಂದು ಕವನವನ್ನ ಆ ಕ್ಯಾಂಡಿಡೇಟ್ ಬರೆದಾಯಿತು. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಕ್ವೆಶ್ಚನ್ ನಂಬರ್ 51, ಐಡೆಂಟಿಫೈ ದ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್. ಓಕೆ, ಯಾವ್ದಪ್ಪ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್? ಓಕೆ, ನಾನು ಮಾರ್ಕ್ ಮಾಡಿಲ್ಲ. DISCIPLINE is the right answer. Yes, you can lock it. Next one, which of the following plural form is correct ಅಂತ ಕೇಳಿದ್ದಾರೆ. ಚೈಲ್ಡ್ ಚಿಲ್ಡ್ರನ್ ಆಗುತ್ತೆ, ಚಿಲ್ಡ್ರನ್ಸ್ ಆಗಲ್ಲ, ರಾಂಗ್ ಇದೆ. ಟೂತ್ ಟೀತ್ ಆಗುತ್ತೆ, ಸರಿ ಇದೆ. ಫುಟ್ ಅಥವಾ ಫೂಟ್ ಫೀಟ್ ಆಗುತ್ತೆ, ಫುಟ್ಸ್ ಆಗಲ್ಲ. ಇದು ಯಾವತ್ತೂ ಫರ್ನಿಚರ್ ಫರ್ನಿಚರ್ಸ್ ಆಗಲ್ಲ. ಸೊ ಆಪ್ಷನ್ 2 is 100% right answer. Question number 53, the word pure take the prefix. What is the prefix for pure? Students, pure ಅಂದ್ರೆ ಪರಿಶುದ್ಧ ಅಂತ. ಇದರ ಪ್ರಫಿಕ್ಸ್ ಅಂದ್ರೆ ಇದರ ಆದಿಪ್ರಾಶ. ಈ ಪದದ ಮುಂಚೆ ಯಾವ ಪದ ಬಳಸ್ತೀರಾ? ಎಸ್, ಅನ್ಪಿಯರ್ ಆಗಲ್ಲ, ಇನ್ಪಿಯರ್ ಆಗಲ್ಲ, ಡಿಸ್ಪಿಯರ್ ಆಗಲ್ಲ. ಇಟ್ ಈಸ್ impaired. Impaired is the right answer. Yes, that's the right answer. Next, respect ಗೆ prefix ಕೇಳಿದ್ದಾರೆ. Unrespect ಆಗಲ್ಲ, misrespect ಆಗಲ್ಲ, inrespect ಆಗಲ್ಲ. It's going to be disrespect. 100% right answer. One more question, error identification. Well, ಈ ಥರ ಪ್ರಶ್ನೆಗಳನ್ನು ಅಟೆಂಡ್ ಮಾಡೋದಕ್ಕೆ ಕಂಪ್ಲೀಟ್ ಆಗಿ ನಿಮಗೆ ಗ್ರಾಮರ್ ಐಡಿಯಾ ಇರಬೇಕಾಗುತ್ತೆ. ನ್ಯೂಸ್ ಪೇಪರ್ನ ಓದ್ತಾ ಇರಬೇಕು. ಗ್ರಾಮರ್ನ ಯಾವುದೇ ಭಾಗವನ್ನು ಇದರಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ. ವೆಲ್, ಏನಿದೆ ನೋಡೋಣ. The boys written the right answer in their answer sheet. The boys written, students written is past participle ಬಳಸಿದ್ದಾರೆ, ನೇರವಾಗಿ ಬಳಸಕ್ಕಾಗಲ್ಲ. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಆಗಿದ್ರೆ the boys have written ಆಗಬೇಕಿತ್ತು. ಪಾಸ್ಟ್ ಪರ್ಫೆಕ್ಟ್ ಆಗಿದ್ರೆ the boys had written ಆಗಬೇಕಿತ್ತು. ಫ್ಯೂಚರ್ ಪರ್ಫೆಕ್ಟ್ ಆಗಿದ್ರೆ the boys will have written ಆಗಬೇಕಿತ್ತು. ಈ ಭಾಗದಲ್ಲಿ ಎರರ್ ಇದೆ. ಸೊ ಆಪ್ಷನ್ B is the error and this is going to be a final answer. Let's move to the next question. Identify the synonym for discrete ಅಂತ ಕೊಟ್ಟಿದ್ದಾರೆ. ಡಿಸ್ಕ್ರೀಟ್ ಇದ್ದು ಸಮಾನಾರ್ಥಕ ಪದ ಕಾಂಕ್ರೀಟ್ ಆಗುತ್ತೆ. ಖಂಡಿತ ಇದನ್ನು ಲಾಕ್ ಮಾಡಿ. ಸ್ಟೂಡೆಂಟ್ಸ್, ಇದೆಲ್ಲ ವೆಕ್ಯಾಬ್ಯುಲರಿ ಬೇಸ್ಡ್, ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ. ವೆಕ್ಯಾಬ್ಯುಲರಿ ಸುಮಾರು 9 ರಿಂದ 10 ಭಾಗಗಳಿದೆ. ವೆಲ್, ಅದನ್ನೆಲ್ಲ ನೀವು ಕಲಿಬೇಕಾಗತ್ತೆ. ಸದ್ಯಕ್ಕೆ ಪ್ರಶ್ನೆ 56ಕ್ಕೆ synonym for discrete ಬಂದು ಕಾಂಕ್ರೀಟ್ ಆಗುತ್ತೆ. ಯು ಜಸ್ಟ್ ಲಾಕ್ ಇಟ್ ಅಂಡ್ ಪ್ರೊಸೀಡ್. ಮುಂದಿನ ಪ್ರಶ್ನೆ, ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್ ಅಂತ ಕೇಳಿದ್ದಾರೆ. ಹಿ ಆಲ್ವೇಸ್ ರೈಟ್ಸ್ ನೀಟ್ಲಿ ಅಂತಿದೆ. ಆಲ್ವೇಸ್ ಏನಾಗುತ್ತೆ? ಇಸ್ ಇಟ್ ಅ ವರ್ಬ್? ಆಗಲ್ಲ. ನಾನ್ ಆಗಲ್ಲ. adjective ಆಗಲ್ಲ. ಇದು adverb ಆಗಿದೆ, adverb time ಆಗಿದೆ. So always is going to be adverb. Option 3 is the right answer. Next, move to the next question. Question number 58. Sita said my teacher is teaching English. So reported speech ಅಂದ್ರೆ direct speech ಕೊಟ್ಟಿದ್ದಾರೆ, indirect speech ಮಾಡಿ ಅಂತ. ವೆಲ್, ಇದು ಡಿಕ್ಲರೇಟಿವ್ ಸೆಂಟೆನ್ಸ್ ಇದೆ.
ಹಾಗಾಗಿ ಸೆಡ್ ದ್ಯಾಟ್ ಬರಬೇಕಾಗುತ್ತೆ. ಸೀತಾ ಸೆಡ್ ದ್ಯಾಟ್ ಇಲ್ಲೂ ಇದೆ, ಸೀತಾ ಸೆಡ್ ದ್ಯಾಟ್ ಇಲ್ಲೂ ಇದೆ. ವೆಲ್ ಮೈ ಟೀಚರ್ ಅಂದ್ರೆ ಹರ್ ಟೀಚರ್ ಆಗುತ್ತೆ, ಹರ್ ಟೀಚರ್ ಇಲ್ಲೂ ಇದೆ, ಹರ್ ಟೀಚರ್ ಇಲ್ಲೂ ಇದೆ. ಈಸ್ ಟೀಚಿಂಗ್ ಇದೆ, ಇದು ವಾಸ್ ಟೀಚಿಂಗ್ ಆಗಬೇಕು. ಇಲ್ಲಿದೆ ಕರೆಕ್ಟ್ ಆಗಿ, ಇದು ರಾಂಗ್ ಆಗಿದೆ. ಸೊ ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಯು ಕ್ಯಾನ್ ಲಾಕ್ ಇಟ್. Select the word that phrase and an error ಅಂತ ಕೇಳಿದ್ದಾರೆ. Well, same other kind of error kind of questions. The Pacific is the deepest ocean in the world ಅಂತ ಕೊಟ್ಟಿದ್ದಾರೆ. ನೋಡಿ, ಪೆಸಿಫಿಕ್ ಮಹಾಸಾಗರವು ಜಗತ್ತಿನಲ್ಲಿ ಅತ್ಯಂತ ಆಳವಾಗಿರುವಂತ ಒಂದು ಮಹಾಸಾಗರವಾಗಿದೆ. ಎಲ್ಲಿ ಎರರ್ ಇದೆ? ದ ಪೆಸಿಫಿಕ್ ಆರ್ಟಿಕಲ್ ದ ಬಳಸಿದ ಕರೆಕ್ಟ್. ಡೀಪೆಸ್ಟ್ ಆಗಲ್ಲ, ಸೂಪರ್ಲೇಟಿವ್ ಡಿಗ್ರಿ ಇದೆ, ಇಲ್ಲಿ ದ ಬರಬೇಕು. ಸೊ ಈ ಭಾಗ ಇಲ್ಲಿ ಯಾವ್ದಪ್ಪ? ಬಿ ಪಾರ್ಟ್ ರಾಂಗ್ ಆಗಿದೆ. ಅಂಡ್ ದಿಸ್ ಇಸ್ ಯುವರ್ ಆನ್ಸರ್. ಎಸ್. ಸೊ ಓಷನ್ ಕರೆಕ್ಟ್ ಆಗಿ ಇನ್ ದ ವರ್ಡ್ ಕರೆಕ್ಟ್. ಸೊ ಬಿ ಇಸ್ ದ ರೈಟ್ ಆಪ್ಷನ್. ವೆಲ್ ಪ್ಯಾಸಿವ್ ಫಾರ್ಮ್ ಅಂತ ಕೇಳಿದ್ದಾರೆ. ಮತ್ತೆ ಏನಿದೆ ಕ್ವಶನ್? ದೇ ಆರ್ ಬಿಲ್ಡಿಂಗ್ ಅ ನ್ಯೂ ಏರ್ಪೋರ್ಟ್ ಇನ್ ದ ಸಿಟಿ. ದೇ ಬಂದು ಸಬ್ಜೆಕ್ಟು, ಅ ನ್ಯೂ ಏರ್ಪೋರ್ಟ್ ಇನ್ ದ ಸಿಟಿ. ಆ ನ್ಯೂ ಏರ್ಪೋರ್ಟ್ ಬಂದು ಆಬ್ಜೆಕ್ಟು, ಇನ್ ದ ಸಿಟಿ ಬಂದು RPS. ಆರ್ ಬಿಲ್ಡಿಂಗ್ ಕೊಟ್ಟಿದ್ದಾರೆ. ಆಮರ್ ಇಸ್ ದ, ಆಮ್ ಬೀಂಗ್, ಆರ್ ಬೀಂಗ್, ಈಸ್ ಬೀಂಗ್ ಬರ್ಬೇಕು. ಈಸ್ ಬೀಂಗ್ ಎಲ್ಲಿದೆ? ನ್ಯೂ ಏರ್ಪೋರ್ಟು ಇಲ್ಲಿ ಬರದಾಗಿದೆ. ಓಕೆ, ವೆಲ್ ಈಸ್ ಇಲ್ಲೂ ಇದೆ, ಬಟ್ ಈಸ್ ಬೀಯಿಂಗ್ ಬರ್ಬೇಕು. ಈಸ್ ಬೀಯಿಂಗ್ ಇಲ್ಲಿದೆ. B3 ಬಿಲ್ಟ್ ಕರೆಕ್ಟ್ ಆಗಿದೆ. ಸಬ್ಜೆಕ್ಟ್ ಆಬ್ಜೆಕ್ಟ್ ಇನ್ ದ ಸಿಟಿ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯಾರು ನನ್ನ ಆನ್ಲೈನ್ ಮತ್ತೆ ಆಫ್ಲೈನ್ ಕ್ಲಾಸ್ಗಳನ್ನು ಕೇಳಿದಾರೆ, ನಾನು ಏನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಖಂಡಿತ ನಿಮಗೆ ಅರ್ಥ ಆಗ್ತಿರುತ್ತೆ. ಯಾರು ಹೊಸಬ್ರಾಗಿದ್ದೀರಾ, ನಿಮಗೂ ಇದೇ ಥರ ಅರ್ಥ ಆಗಬೇಕಿದೆ. ಡೋಂಟ್ ವರಿ, ನೀವು ಯಾವ ಮಾಧ್ಯಮ ಏನು ಅಂತ. ಸೊ ನನ್ನ ಕ್ಲಾಸ್ನ ಅಟೆಂಡ್ ಮಾಡಿ, ಖಂಡಿತ ನಾನು ನಿಮಗೆ ಇದೆಲ್ಲ ನಾಲೆಜ್ನ ಕೊಡ್ತೀನಿ. ಯಾರು PU ಮತ್ತು ಡಿಗ್ರಿ ಪಾಸ್ ಆಗಿದ್ದೀರಾ, ನಿಮಗೆ ಸುಮಾರು ಆಪ್ಷನ್ಸ್ಗಳೆಲ್ಲ, ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗಳಲ್ಲಿ ಅವಕಾಶಗಳಿದೆ, ಎಲ್ಲ ತಪ್ಪಿಸ್ಕೋಬೇಡಿ, ಇಂಗ್ಲೀಷ್ನ ಕಲಿತ್ಕೊಳ್ಳಿ. ವೆಲ್, ಕ್ವಶನ್ ನಂಬರ್ 61 ಕ್ವಶನ್ ಟ್ಯಾಗ್ ಕೇಳಿದ್ದಾರೆ. ಹಿ ವಿಲ್ ಬೈ ಅ ಸೈಟ್. ಸುಮಾರು ವಿದ್ಯಾರ್ಥಿಗಳು ವಿಲಂಟ್ ಶಿ ಅಂತ ಬರೆದಿರ್ತಾರೆ, ವಿಲಂಟ್ ಆಪ್ಷನ್ ಮಾಡಿರ್ತಾರೆ, ಬಟ್ ಇಲ್ಲಿ ಶಿ ಇಲ್ಲ, ಹಿ ಇದೆ. ವಿಲಂಟ್ ಆಗಲ್ಲ ವಿದ್ಯಾರ್ಥಿಗಳೇ, ಇದು ವೋಂಟ್ ಹಿ ಆಗುತ್ತೆ. ದಿಸ್ ಇಸ್ ರೈಟ್ ಆನ್ಸರ್. ಹೋಪ್ ಯು ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಒನ್, ನೌನ್ ಫಾರ್ಮ್ ಆಫ್ ಅಡ್ಮಿಟ್ ಅಂತ ಕೇಳಿದ್ದಾರೆ. ಅಡ್ಮಿಟ್ ಅಂತಂದ್ರೆ ದಾಖಲು ಮಾಡು, ಐ ಮೀನ್ ಟು ಸೇರಿಸು ಅಂತ. ಆಸ್ಪತ್ರೆಗೆ ಅಡ್ಮಿಟ್ ಮಾಡೋದು ಅಂತ ಕೇಳ್ತೀರಾ. ಇದು ಅಡ್ಮಿಟ್ ಏನಾಗುತ್ತೆ? ವರ್ಬ್ ಆಗುತ್ತೆ. ಅಡ್ಮಿಷನ್ ಸ್ಪೆಲ್ಲಿಂಗ್ ರಾಂಗ್ ಆಗಿದೆ. ಅಡ್ಮಿಟೆಡ್ ವರ್ಬ್ ಇದೆ. ಅಡ್ಮಿಷನ್ ಸ್ಪೆಲ್ಲಿಂಗ್ ರಾಂಗ್ ಆಗಿದೆ. ಸರಿಯಾದ ಉತ್ತರ ADMISSION, ಇದು ಸರಿಯಾದ ನಾಮ. ವಿಚ್ ಆಫ್ ದ ಫಾಲೋಯಿಂಗ್ ಪ್ಲೂರಲ್ ಫಾರ್ಮ್ ಇಸ್ ರಾಂಗ್ ಅಂತ ಕೇಳಿದ್ದಾರೆ. ಯಾವ ಬಹುವಚನ ರೂಪ ರಾಂಗ್ ಆಗಿದೆ? ಶೀಪ್ ಆಗಿದೆ, ಕರೆಕ್ಟ್ ಆಗಿದೆ. ಮ್ಯಾಂಗೋ ಬಂದು ಮ್ಯಾಂಗೋಸ್, ಗೂಸ್ ಬಂದು ಗೀಸ್ ಆಗುತ್ತೆ. ಪೀಪಲ್ ಬಂದು ಪೀಪಲ್ಸ್ ಆಗಲ್ಲ ವಿದ್ಯಾರ್ಥಿಗಳೇ. ಪೀಪಲ್ ಅಂದ್ರೆ ಜನ, ಇದನ್ನ ಪೀಪಲ್ಸ್ ಅಂತ ಮಾಡಿದ್ರೆ ಇದು ರಾಷ್ಟ್ರಗಳು, ದೇಶಗಳು ಅಂತ ಆಗುತ್ತೆ. ಸೊ ಇದು ರಾಂಗ್ ಆಗಿದೆ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ದಿಸ್ ಇಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಕರೆಕ್ಟ್ ಕ್ವಶನ್ ಫಾರ್ಮ್ ಅಂತ ಕೇಳಿದ್ದಾರೆ. ಐ ಬಾಟ್ ಬುಕ್ಸ್ ಫಾರ್ ಮೈ ಸ್ಟೂಡೆಂಟ್ಸ್ ಇರ್ತಿದೆ. ನನಗೆ ಈ ಪ್ರಶ್ನೆಯಲ್ಲಿ ಇನ್ನೂ ಡೌಟ್ ಇದೆ, ಯಾಕಂದ್ರೆ ಏನೋ ಸ್ವಲ್ಪ ರಾಂಗ್ ಕೊಟ್ಟಿದ್ದಾರೆ ಪ್ರಶ್ನೆ ಅಂತ. ಬುಕ್ಸ್ನ ಅಂಡರ್ಲೈನ್ ಮಾಡಿದ್ರೆ ಈ ಆಪ್ಷನ್ಸ್ಗಳೆಲ್ಲ ಅದಕ್ಕೆ ಪೂರಕವಾಗಿದೆ ಅಂತ ಹೇಳ್ಬೋದು. ಎನಿವೇಸ್ ನೋಡೋಣ. ಐ ಬಾಟ್ ಬುಕ್ಸ್ ಫಾರ್ ಮೈ ಸ್ಟೂಡೆಂಟ್ಸ್. ಸೊ ವಾಟ್ ಡಿಡ್ ಯು ಬೈ ಫಾರ್ ಯುವರ್ ಸ್ಟೂಡೆಂಟ್ಸ್? ನೋಡಿ, ಫಾರ್ ಯುವರ್ ಸ್ಟೂಡೆಂಟ್ಸ್ ಅಂಡರ್ಲೈನ್ ಮಾಡಿದ್ರೆ ಅದು ನಮ್ಮ ವಾಕ್ಯದಲ್ಲಿ ಕೊಡಬಾರ್ದು, ಬಟ್ ಆದರೂ ಕೊಟ್ಟಿದ್ದಾರೆ. ನನಗನ್ನಿಸ್ತಾ ಇದೆ ಫಾರ್ ಮೈ ಸ್ಟೂಡೆಂಟ್ಸ್ ಅಂಡರ್ಲೈನ್ ಇಲ್ಲ ಅಂತ ಅನ್ಸುತ್ತೆ. ಸೊ ನಾನು ಅಂಡರ್ಲೈನ್ ತೆಗೆದಾಗ ಹೇಗೆ ಕಾಣುತ್ತೆ? ಹೀಗೆ ಕಾಣುತ್ತೆ. ನೋಡಿ, ಅರ್ಥ ಮಾಡ್ಕೊಳ್ಳಿ. ಬನ್ನಿ ನೋಡೋಣ ಏನಿದೆ ಅಂತ. ನೋಡಿ, ಐ ಬಾಟ್ ಡ್ಯಾಶ್ ಫಾರ್ ಮೈ ಸ್ಟೂಡೆಂಟ್ಸ್ ಅಂತ ಇದೆ. ನಾನು ನನ್ನ ವಿದ್ಯಾರ್ಥಿಗೋಸ್ಕರ ಡ್ಯಾಶ್ ಅನ್ನ ಕೊಂಡುಕೊಂಡೆ. ಹಾಗಾದ್ರೆ ಪ್ರಶ್ನೆ ಏನಾಗುತ್ತೆ? ವಾಟ್ ಡಿಡ್ ಯು ಬೈ ಫಾರ್ ಯುವರ್ ಸ್ಟೂಡೆಂಟ್ಸ್ ಆಗುತ್ತಲ್ಲ, ನಿಮ್ಮ ವಿದ್ಯಾರ್ಥಿಗಳನ್ನ ಏನನ್ನ ಕೊಂಡುಕೊಂಡ್ರಿ ಅಂತ. ಸೊ ಹೀಗಾಗಿ ಇಲ್ಲ, ಅಂಡರ್ಲೈನ್ ಇಲ್ಲ ಅಂತಂದ್ರೆ ಈ ಆನ್ಸರ್ಸ್ಗಳಲ್ಲಿ ಆಪ್ಷನ್ 1 ಸರಿ ಆಗುತ್ತೆ. ಸೊ ಅಂಡರ್ಲೈನ್ ಇದೆ ಅಂತಂದ್ರೆ ಆಪ್ಷನ್ಸ್ಗಳು ರಾಂಗ್ ಆಗುತ್ತೆ. ಎನಿವೇಸ್, ಇದು ಸರಿಯಾದ ಉತ್ತರ, ಪೂರಕವಾದ ಉತ್ತರ. ಪ್ರಶ್ನೆ 65, ಆಂಟೋನಿಮ್ ಫಾರ್ ಟೈಂಟೆಡ್ ಅಂತ ಕೊಟ್ಟಿದ್ದಾರೆ. ಟೈಂಟೆಡ್ ಅಂದ್ರೆ ಇದು ಪರಿಶುದ್ಧವಲ್ಲದ, ಕಲುಷಿತ ಅಥವಾ ಆ ರೀತಿ ಆಗುತ್ತೆ. ಇದರ ಸರಿಯಾದ ಉತ್ತರ ಫಿಯರ್ಡ್ ಬಂದು ಆಂಟೋನಿಮ್ ಆಗುತ್ತೆ ಅಂತ. ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್ ಅಂತ ಕೇಳಿದ್ದಾರೆ. ಯಾವ್ದು ಅಂಡರ್ಲೈನ್ ಮಾಡಿದ್ದಾರೆ? ಡಿಫಿಕಲ್ಟ್ ಅಂತ ಕೊಟ್ಟಿದ್ದಾರೆ. ರಮನ್ಸ್ ಜಾಬ್ ಈಸ್ ವೆರಿ ಡಿಫಿಕಲ್ಟ್ ಅಂತ ಸುಮಾರು ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗ್ತಾರೆ. ವೆರಿ ಬಂದು ಅಡ್ಜೆಕ್ಟಿವ್ ಇದೆ, ಡಿಫಿಕಲ್ಟ್ ವೆರಿ ಬಂದು ಅಡ್ವರ್ಬ್ ಆಫ್ ಕ್ವಾಂಟಿಟಿ ಇದೆ, ಡಿಫಿಕಲ್ಟ್ ಬಂದು ಇದು ಆಡ್ಜೆಕ್ಟಿವ್ ಇದೆ. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ಅಡ್ಜೆಕ್ಟಿವ್. ಸುಮಾರು ವಿದ್ಯಾರ್ಥಿಗಳು ಖಂಡಿತ ನೀವು ಕನ್ಫ್ಯೂಸ್ ಆಗಿರ್ತಾರೆ, ಬಟ್ ಇದು ಸರಿಯಾದ ಉತ್ತರ ಅಂತ ಹೇಳ್ಬೋದು. ಪ್ರಶ್ನೆ 67, ಸರಿಯಾದ ಆರ್ಟಿಕಲ್ ನ ಫಿಲ್ ಮಾಡಿ. ಅಂಡ್ ಡ್ಯಾಶ್ ಯುರೋಪಿಯನ್ ಕಂಟ್ರೀಸ್ ಅಂತ ಕೊಟ್ಟಿದ್ದಾರೆ. ಪಾಯಿಂಟ್ ಬಿ ನೋಟೆಡ್ ಸ್ಟೂಡೆಂಟ್ಸ್.
ಅ ಯುರೋಪಿಯನ್ ವ್ಯಕ್ತಿ ಬಂದಾಗ ಅ ಯುರೋಪಿಯನ್ ಅಂತ ಹೇಳ್ತೀವಿ, ಬಟ್ ಇಲ್ಲಿ ನೇಷನ್ ಕೊಟ್ಟಿದ್ದಾರೆ, ಸೊ ದ ಯುರೋಪಿಯನ್ ಕಂಟ್ರೀಸ್ ಆಗುತ್ತೆ, ನಾಟ್ ಅ. ಸದ್ಯ ಆಪ್ಷನ್ ಇಲ್ಲಿ ಎಲ್ಲ ಆಪ್ಷನ್ಸ್ಗಳಲ್ಲಿ ಮೊದಲಿಗೆ ಅನ ಕೊಟ್ಟಿಲ್ಲ, ರೈಟ್. ವೆಲ್, ದ ಯುರೋಪಿಯನ್ ಕಂಟ್ರೀಸ್ ಹ್ಯಾವ್ ಡ್ಯಾಶ್ ಕಾಮನ್ ಕರೆನ್ಸಿ, ಅ ಕಾಮನ್ ಕರೆನ್ಸಿ ಆಗುತ್ತೆ. ಸೊ ಆಪ್ಷನ್ 1 ಈಸ್ 100% ರೈಟ್ ಆನ್ಸರ್. ಕೊನೆ 2-3 ಪ್ರಶ್ನೆಗಳು ಪ್ಯಾಸಿವ್ ಫಾರ್ಮ್ ಕೇಳಿದ್ದಾರೆ. ಏನಪ್ಪ ಪ್ರಶ್ನೆ? ದೇ ಆರ್ ವಾಚಿಂಗ್ ದ ಕ್ರಿಕೆಟ್ ಮ್ಯಾಚ್ ಅಂತ ಇದೆ. ದೇ ಬಂದು ಸಬ್ಜೆಕ್ಟ್ ಇದೆ, ದ ಕ್ರಿಕೆಟ್ ಮ್ಯಾಚ್ ಬಂದು ಆಬ್ಜೆಕ್ಟ್ ಇದೆ, ಆರ್ ವಾಚಿಂಗ್ ಪ್ರೆಸೆಂಟ್ ಕಂಟಿನ್ಯೂಸ್ ಇದೆ. ಹಾಗಾದ್ರೆ ಇದು ಈ ಆಮ್ ಬೀಯಿಂಗ್, ಆರ್ ಬೀಯಿಂಗ್, ಈಸ್ ಬೀಯಿಂಗ್ ಬರಬೇಕು. ಎಲ್ಲಿದೆ ನೋಡಿ, ದ ಕ್ರಿಕೆಟ್ ಮ್ಯಾಚ್ ಈಸ್ ಬೀಯಿಂಗ್, V3 ಬಂದು ವಾಚ್ ಬೈ, ಆಬ್ಜೆಕ್ಟ್ ಸಬ್ಜೆಕ್ಟ್ ದೇರ್ ದೆಮ್ ಆಗಿದೆ. ಇದು ಸರಿಯಾದ ಉತ್ತರ. ಕೊನೆ 2 ಪ್ರಶ್ನೆಗಳು ಚೂಸ್ ದ ಕರೆಕ್ಟ್ ಸೆಂಟೆನ್ಸ್ ಅಂತ ಕೇಳಿದ್ದಾರೆ. ವಿದ್ಯಾರ್ಥಿಗಳು ವಾಕ್ಯ ಓದ್ ನೋಡಿ. ಇದು ಕಂಡೀಷನಲ್ ಬೇಸ್ಡ್ ಇದೆ, ಇದು ಸರಿಯಾದ ಉತ್ತರ. ಕಂಡೀಷನ್ಸ್ಗಳಲ್ಲಿ ಕಂಡೀಷನಲ್ 0, ಕಂಡೀಷನಲ್ 1, 2, 3 ಅಂತ. ಈ ಭಾಗ ಏನಿದೆ ಅಲ್ವಾ, ಇದನ್ನ ಅನ್ಸರ್ಟನ್ ಕಂಡೀಷನ್ ಅಂತ ಯಾವ್ದಾರ ವುಡ್ ಪ್ಲಸ್ ಹ್ಯಾವ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಅನ್ಕಂಡೀಷನ್, ಅದು ಹ್ಯಾಡ್ ಪ್ಲಸ್ V3 ಜೊತೆ ಕೊಟ್ಟಿದ್ದಾರೆ. ಇದು ಸರಿಯಾದ ಉತ್ತರ. ಆನ್ಲೈನ್ ಕ್ಲಾಸಲ್ಲಿ ಖಂಡಿತ ಇದು ಕೂಡ ನಿಮ್ಗೆ ಪಾಠ ಮಾಡ್ತೀನಿ, ಡೋಂಟ್ ವಾರಿ. ಸೊ ದಿಸ್ ಇಸ್ ಸರಿಯಾದ ಉತ್ತರ. ಕೊನೆಯ ಪ್ರಶ್ನೆ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ಸುಮಾರು 34 ಪ್ರಶ್ನೆಗಳನ್ನ ನಾನು ನಿಮ್ಮ ಜೊತೆಗೆ ಅನಾಲಿಸಿಸ್ ಮಾಡಿದ್ದೇನೆ. ಕೊನೆಯ ಪ್ರಶ್ನೆ ಉಳ್ಕೊಂಡಿದೆ. ಎಷ್ಟು ಜನ ನೀವು, ಎಷ್ಟು ಅಂಕಗಳು ಬಂದಿದೆ ನೀವು ಅಟೆಂಡ್ ಮಾಡಿರೋದು, ಖಂಡಿತ ನನಗೆ ಕಮೆಂಟ್ ಮಾಡಿ. ನನ್ನ ನಂಬರ್ 8951000403. ವಿದ್ಯಾರ್ಥಿಗಳು, ನಾನು ಯೂಟ್ಯೂಬ್ ಅಪ್ಲೋಡ್ ಮಾಡ್ತಾ ಇದ್ದೇನೆ. ನನ್ನ ಚಾನಲ್ ಬಂದು ಕಿಂಗ್ ಇಂಗ್ಲಿಷ್ ಅಂತ ಟೈಪ್ ಮಾಡಿ, ಬಸವರಾಜ್ ವನ್ಕಿ ಸರ್ ಅಂತ ಬರುತ್ತೆ, ಜಸ್ಟ್ ಟ್ಯಾಪ್ ಇಟ್. ಅದರಲ್ಲಿ ಸಾಕಷ್ಟು ವಿಡಿಯೋಗಳು FD SD ಇಂದ UPSC ವರೆಗೂ, SBI PO, IBPS PO, ಇಂಟೆಲಿಜೆನ್ಸ್ ಬ್ಯೂರೋ, ರೈಟ್, ಸುಮಾರು KS, ಬ್ಯಾಂಕಿಂಗು, SSC, MTS, CGL, CHSL, ಕೋಆಪರೇಟಿವ್, ಎನಿ ನಂಬರ್ ಆಫ್ ವಿಡಿಯೋಸ್ಗಳಿದೆ. ಆದಷ್ಟು ವಿಡಿಯೋಗಳನ್ನು ನಾನು KPSC ರಿಲೇಟೆಡ್ ವಿಡಿಯೋಗಳನ್ನ ಕನ್ನಡ ಇಂಗ್ಲೀಷಲ್ಲಿ ಮಾಡಿದ್ದೀನಿ. ಕೆಲವೊಂದು ಕ್ವಾಲಿಟಿ ಗೊತ್ತಾಗ್ಲಿ ಅಂತ ಕೆಲವೊಂದು ಇಂಗ್ಲೀಷಲ್ಲಿ ಮಾಡಿರೋದಿದೆ. ಖಂಡಿತ ಅದು ಕೂಡ ನೋಡಿ. ವಿದ್ಯಾರ್ಥಿಗಳೇ, ನನ್ನ ವಿಡಿಯೋಗಳು ತುಂಬ ರಿಸೋರ್ಸ್ಫುಲ್ ಆಗಿರುವಂಥದ್ದು ಆ್ಯಂಡ್ ವೆರಿ ವೈಟಲ್ ಥಿಂಗ್ಸ್. ಖಂಡಿತ ಪ್ರತಿಯೊಂದು ವಿಡಿಯೋನ ವಾಚ್ ಮಾಡಿ, ಪ್ರತಿಯೊಂದು ವಿಡಿಯೋಗೆ ಲೈಕ್ ಕೊಡಿ. ಹಾಗೆ ನನ್ನ ಎಲ್ಲ ವಿಡಿಯೋಗಳನ್ನು ನಿಮ್ಮ ಆಪ್ತರಿಗೆ, ಸ್ನೇಹಿತರಿಗೆ, ವಾಟ್ಸಪ್ನ ಎಲ್ಲ ಗ್ರೂಪ್ಗಳಿಗೆ, ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಎಲ್ರಿಗೂ ಕೂಡ ಫಾರ್ವರ್ಡ್ ಮಾಡಿ. ಅವ್ರಿಗೂ ಕೂಡ ಇದರ ರುಚಿ ಗೊತ್ತಾಗಲಿ, ಹಾಗೆ ಇದರ ಸದುಪಯೋಗ ಆಗಲಿ. ನಮ್ಮ ಎಲ್ಲ ಕರ್ನಾಟಕದ ಜನತೆಗೆ, ವಿಶೇಷವಾಗಿ ಈ ಸ್ಪರ್ಧಾ ಆಕಾಂಕ್ಷಿಗಳಿಗೆ, ಯುವಕ ಯುವತಿಯರಿಗೆ ಒಳ್ಳೊಳ್ಳೆ ಜಾಬ್ಗಳು ಸಿಗಲಿ. ನಿಮಗೆಲ್ಲ ಗೊತ್ತಿದೆ, ಪ್ರತಿಯೊಂದು ಪರೀಕ್ಷೆಗಳಲ್ಲಿ ತುಂಬ ಚಾಲೆಂಜಿಂಗ್ ಅಂದರೆ ಇಂಗ್ಲೀಷೇ ಅಂತಾನೆ. ಸುಮಾರು ವಿದ್ಯಾರ್ಥಿಗಳು ಇಂಗ್ಲೀಷಲ್ಲಿ ಫೇಲ್ ಆಗ್ತಾರೆ. ಸೊ ಇದೆಲ್ಲ ಅವ್ರಿಗೆ ವರದಾನವಾಗಲಿ, ನನ್ನಿಂದ ಒಂದು ಅಲ್ಪ ಸೇವೆ, ಇದೆಲ್ಲ ಯೂಸ್ ಆಗಲಿ ಅಂತ. ಬನ್ನಿ ಕೊನೆ ಪ್ರಶ್ನೆ ನೋಡೋಣ. ಚೂಸ್ ದ ನೌನ್ ಫಾರ್ಮ್ ಆಫ್ ಡೆಕ್ಲೇರ್ ಅಂತ ಕೊಟ್ಟಿದ್ದಾರೆ. ಡೆಕ್ಲೇರ್ ದ ನೌನ್ ಫಾರ್ಮ್ ಏನಾಗುತ್ತೆ? ಡಿಕ್ಲರೇಷನ್. ವಾಟ್ ಇಸ್ ದ ರೈಟ್ ಸ್ಪೆಲ್ಲಿಂಗ್? DECLARATION. ದಟ್ಸ್ ದ ರೈಟ್ ಆನ್ಸರ್. ಇದಾಗಿತ್ತು ವಿದ್ಯಾರ್ಥಿಗಳ ಇವತ್ತಿನ ವಿಶ್ಲೇಷಣೆ. ಸೊ ಹೊಸ ಬ್ಯಾಚು PDO VOದವ್ರಿಗೆ ಕೊನೆಯ ಬ್ಯಾಚು 1,000 ರೂಪಾಯಿ ಫೋನ್ ಪೇ ಮಾಡಿ 895100880403ಗೆ ನಿಮಗೆ ಆನ್ಲೈನ್ ಲಿಂಕ್ನ ಕಳಿಸ್ಕೊಡ್ತೀನಿ. ಯಾರು MTS CGL ಇದ್ದೀರಾ, ನಿಮಗೆ ಇದು ಓಪನಿಂಗ್ ಬ್ಯಾಚ್ ಅಂತ ಹೇಳ್ಬೋದು. ಕೇವಲ 22 ದಿನಗಳ ಬ್ಯಾಚು. ಹೋಪ್ ಯು ಎಂಜಾಯ್ಡ್ ಇಟ್ ಸ್ಟೂಡೆಂಟ್ಸ್. ಬನ್ನಿ ಎಲ್ರಿಗೂ ಇದನ್ನ ಫಾರ್ವರ್ಡ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ಟೇಕ್ ಕೇರ್. ಆದಷ್ಟು ಬೇಗ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಾನು ನಿಮ್ಮನ್ನ ಕಾಣುವ. ಸರ್ವೇ ಜನ ಸುಖಿನೋ ಭವಂತು.